ಚುಕ್ಕೆನೊಳಗೆ ಗಾಳಿಯನ್ನು ತುಂಬಿಸಿದಾಗ ಆ ಚುಕ್ಕೆಗಳು ದೂರ ಸರಿಯಲು ಪ್ರಾರಂಭಿಸುತ್ತದೆ. ಇದೇ ರೀತಿ ಬ್ರಹ್ಮಾಂಡದಲ್ಲಿಯೂ ಕೂಡ ಗ್ಯಾಲಕ್ಸಿಗಳು ದೂರ ಸರಿಯುತ್ತಿದೆ ಎಂಬುದನ್ನು ಈ ಹಬಲ್ ನಿಯಮ ತಿಳಿಸಿಕೊಡುತ್ತದೆ. ಇದನ್ನು ನಾವು ಮುಂದೆ ತೆಗೆದುಕೊಂಡು ಬಂದಾಗ ಅಂದ್ರೆ ವಿಲೋಮಕ್ಕೆ ತೆಗೆದುಕೊಂಡು ಬಂದಾಗ ಅದು ಒಂದು ಸಣ್ಣ ಬಿಂದುವಾಗಿತ್ತು, ಅದುವೇ ಸಿಂಗ್ಯುಲಾರಿಟಿ ಅಂತ ಸೇರಿದೆ. ಇನ್ನು ಈ ವಿಜ್ಞಾನ ಸಿದ್ಧಾಂತ ನಡೆದಿದೆ ಅನ್ನೋ ಪ್ರಮುಖ ಸಾಕ್ಷಿ ಯಾವುದಂದ್ರೆ ಅದುವೇ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಂದ್ರೆ ಮೊದಲ ಬೆಳಕು. ಇದರ ಲಕ್ಷಣ ಏನಂದ್ರೆ ಇದೊಂದು ಪ್ರಾಚೀನ ಬೆಳಕಾಗಿದೆ. ಇದು 3,80,000 ವರ್ಷದ ನಮ್ಮ ಬ್ರಹ್ಮಾಂಡದ ಶೈಶವ ಸ್ಥಿತಿಯನ್ನು ಇದು ತಿಳಿಸಿಕೊಡುತ್ತದೆ. ಈಗಲೂ ಕೂಡ ಬ್ರಹ್ಮಾಂಡದಲ್ಲಿ ಕಂಡು ಬಂತು, ಆದ್ರೆ ಈಗ ಇದರ ತಾಪಮಾನ 2.73 ಕೆಲ್ವಿನ್ ಅಷ್ಟು ಮಾತ್ರ ಇದೆ. ಇದು ಸರ್ವ ದಿಕ್ಕಿನಲ್ಲಿ ಕೂಡ ಸಮಾನವಾಗಿ ಹರಡಿದೆ. ಇದರಿಂದ ನಮ್ಮ ಬ್ರಹ್ಮಾಂಡ ಎಲ್ಲ ದಿಕ್ಕುಗಳಲ್ಲಿ ಸಮಾನವಾಗಿ ಹರಡಿದೆ ಎಂಬುದನ್ನು ನಾವು ತಿಳಿಯಬಹುದು. ಇನ್ನು ಈ ಸಿಎಂಬಿ ಎದಕ್ಕೆ ಬೇಕಂದ್ರ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ನಮ್ಗೆ ಎದಕ್ಕೆ ಬೇಕು, ಇದರ ಮಹತ್ವ ಏನಂದ್ರ ಇದು ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೆ ಪ್ರಮುಖ ಸಾಕ್ಷಿಯಾಗಿದೆ. ಇದರಿಂದಲೇ ವಿಜ್ಞಾನಿಗಳು ಬಿಗ್ ಬ್ಯಾಂಗ್ ಸಿದ್ಧಾಂತ ಸಂಭವಿಸಿದೆ ಅಂತ ದೃಢಪಟ್ಟಿದ್ದಾರೆ. ಇದು ಬ್ರಹ್ಮಾಂಡದ ವಯಸ್ಸು, ರೂಪ ಮತ್ತು ವಿಸ್ತರಣಾ ಗತಿಯನ್ನು ತಿಳಿಸಿಕೊಡುತ್ತದೆ. ಇನ್ನು ಬ್ರಹ್ಮಾಂಡದ ಬಿಗ್ ಬ್ಯಾಂಗ್ ಸಂಭವಿಸಿದಕ್ಕೆ ಮೂರನೇ ಸಾಕ್ಷಿ ಏನಂದ್ರೆ ಅದುವೇ ಹೈಡ್ರೋಜನ್ ಮತ್ತು ಹೀಲಿಯಂನ ಪ್ರಮಾಣ. ಬಿಗ್ ಬ್ಯಾಂಗ್ ಸಂಭವಿಸಿದ ನಂತರ 3 ನಿಮಿಷದಲ್ಲಿ ಏನು ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳು ತಯಾರಾಗುತ್ತವೆಯೋ ಅವಾಗ ಬ್ರಹ್ಮಾಂಡದಲ್ಲಿ ಎಷ್ಟು ಪ್ರಮಾಣದಲ್ಲಿತ್ತು ಈಗಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿದೆ. ಅದನ್ನ ನಾವು ನಕ್ಷತ್ರಗಳಲ್ಲಿ, ಗ್ರಹಗಳಲ್ಲಿ ಮತ್ತು ಗ್ಯಾಲಕ್ಸಿಗಳ ವಾತಾವರಣ ಸುತ್ತ ನಾವು ಕಾಣಿಸುತ್ತೇವೆ. ಇದು ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೆ ಪ್ರಮುಖ ಸಾಕ್ಷಿಗಳು. ಇನ್ನು ಈ ಬ್ರಹ್ಮಾಂಡದ ಕಾಲರೇಖೆಯ ಒಟ್ಟಾರೆ ಸಾರಾಂಶ ಏನಂದ್ರ t=0 ಅಂದ್ರ ಸಮಯ ಕಾಲ =0. ಅಲ್ಲಿಂದ ಬಿಗ್ ಬ್ಯಾಂಗ್ ಸಂಭವಿಸಿತು, ಅಲ್ಲಿಂದ ಕಾಲದ ಪ್ರಾರಂಭವಾಯಿತು. 10⁻⁻43 ಸೆಕೆಂಡ್ ಅದನ್ನ ನಾವು ಪ್ಲಾಂಕ್ ಯುಗಾರ್ಟ್ ಅಂತ ಕರಿತೀವಿ. ಅಲ್ಲಿ ಕಾಲ ಅಸ್ಥಿರವಾಗಿತ್ತು. 10⁻36 ಸೆಕೆಂಡ್ ಅದನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದ್ರ ಬ್ರಹ್ಮಾಂಡ ಬೆಳಕಿಗಿಂತ ವೇಗವಾಗಿ ವಿಸ್ತರಿಸುತ್ತದೆ ಎಂಬುದನ್ನು ಇದು ತಿಳಿಸಿಕೊಡುತ್ತದೆ. 1 ಸೆಕೆಂಡಿನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ರಚನೆಗೊಂಡವು. 3 ನಿಮಿಷದಲ್ಲಿ ಹೈಡ್ರೋಜನ್, ಹೀಲಿಯಂ ಮತ್ತು ನ್ಯೂಕ್ಲಿಯಸ್ಗಳು ರಚನೆಗೊಂಡವು. 3,70,000 ವರ್ಷಗಳ ನಂತರ ಅಣುಗಳ ರಚನೆಯಾದವು. ಬ್ರಹ್ಮಾಂಡ ಮತ್ತಷ್ಟು ಪಾರದರ್ಶಕವಾಯಿತು. ಕಾಸ್ಮಿಕ್ ಮೈಕ್ರೋವೇವ್ ಹಿನ್ನೆಲೆ ಹುಟ್ಟಿಕೊಂಡಿತು. 13.8 ಬಿಲಿಯನ್ ವರ್ಷಗಳು ಈಗ ನಾವು ನೋಡುತ್ತಿರುವ ಬ್ರಹ್ಮಾಂಡ ಅಂದ್ರೆ ನಮ್ಮ ಬ್ರಹ್ಮಾಂಡ 13.8 ಬಿಲಿಯನ್ ವರ್ಷಗಳ ಹಿಂದೆ ರಚನೆಗೊಂಡಿದೆ ಎಂಬುದು ತಿಳಿಸಿಕೊಡುತ್ತದೆ. ಇದು ಬಿಗ್ ಬ್ಯಾಂಗ್ ಸಿದ್ಧಾಂತದ ಒಟ್ಟಾರೆ ಸಾರಾಂಶವಾಗಿದೆ. ಇನ್ನು ಆಕಾಶಕಾಯಗಳಲ್ಲಿ ಪ್ರಮುಖವಾಗಿರುವ ನಕ್ಷತ್ರಗಳು, ಗ್ಯಾಲಕ್ಸಿಗಳ ಬಗ್ಗೆ ವಿವರಣೆಯನ್ನು ನೀಡಲು ನನ್ನ ಸಹೋದರಿ ಬರುತ್ತಿದ್ದಾರೆ. ಧನ್ಯವಾದ.